ನೀಟ್ ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಕೊನೆಗೂ ರಾಜೀನಾಮೆಯನ್ನು ಕೊಟ್ಟಿರೋದು ಸಚಿವರ ತಲೆದಂಡವಾಗಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಸಿರುವುದು ಇಷ್ಟು ಹೊತ್ತಾದ ಮೇಲೆ, ಇಷ್ಟು ದಿನಗಳಾದ ಮೇಲೆ, ತಿಂಗಳುಗಳಗಟ್ಟಲೆ ಆದ ಮೇಲೆ ಧರ್ಮೇಂದ್ರ ಪ್ರಧಾನ್ಗೆ ಅರ್ಧರಾತ್ರಿ ನರೇಂದ್ರ ಮೋದಿ ಅವರು ಎರಡೆರಡು ಸಲ ಬಂದು ವಿಡಿಯೋ ಮಾಡಿದ್ಮೇಲೆ ಜ್ಞಾನೋದಯ ಆಗಿರೋದು. ಇಲ್ಲ, ನಾನು ನರೇಂದ್ರ ಮೋದಿ ಅವರಿಗೆ ಮುಜುಗರ ತರ್ತಾ ಇದ್ದೀನಿ, ಅವರಿಗೆ ನಾನು ತುಂಬ ಕಿರಿಕಿರಿ ಉಂಟು ಮಾಡ್ತಾ ಇದ್ದೀನಿ ಅಂತೇಳಿ ಇವಾಗ ಹೊಣೆ ನೆನಪಾಗಿ ಮನುಷ್ಯ ರಾಜೀನಾಮೆ ಕೊಟ್ಟಿರೋದು. ಇದಕ್ಕೆ ನಾನು ಹೊಣೆ ಹೊರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಯಾವುದಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಗೆ ಹೊಣೆ ಹೊತ್ತುಕೊಂಡು ರಾಜೀನಾಮೆ ಸಲ್ಲಿಸಿರೋದು. ಜೋರಾಗಿ ಪ್ರತಿಭಟನೆ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಸಲ್ಲಿಸಿರುವುದು. ವಿದ್ಯಾರ್ಥಿಗಳು ಜೋರಾಗಿ ಪ್ರತಿಭಟನೆ ಮಾಡ್ತಾನೇ ಹೋದರು. ಪ್ರತಿಭಟನೆ ಕರಗಲಿಲ್ಲ, ಬೆಟ್ಟದಂತೆ ಬೆಳೀತಾ ಹೋಯ್ತದು. ಪ್ರತಿಭಟನೆ ಕರಗಿಬಿಡುತ್ತೆ. ಒಂದು ಲಾಠಿ ಚಾರ್ಜ್ ಮಾಡಿಬಿಟ್ರೆ ಏನು ಈ ಜೆನ್ಸಿ ಎಲ್ಲ ಓಡಿಬಿಡ್ತಾರೆ. ಬ್ಯಾರಿಕೇಡ್ ಹಾಕ್ಬಿಟ್ರೆ ಕಥೆ ಮುಗೀತು. ಪೆಲೆಟ್ ಗನ್ ಬಳಸ್ಬಿಟ್ರೆ ಇವ್ರ ಕಥೆ ಆಗೇ ಹೋಯಿತು. ಲಾಠಿಗಳಿಗೆ ಮೊಳೆ ಹೊಡೆದು ಜಡಿದು ಬಿಟ್ರೆ ಈ ಜೆನ್ಸಿ ಜಂತರ್ ಮಂತರಿಂದ ಮಯ ಆಗಿಬಿಡ್ತಾರೆ. ನಮ್ಮ ಹತ್ರ ಲಾಠಿ ಮಂತ್ರ ಇದೆ, ಜಲಫಿರಂಗಿ ಮಂತ್ರ ಇದೆ ಅಂತೆಲ್ಲ ಅಂದುಕೊಂಡಿದ್ರಲ್ಲ, ಎಲ್ಲ ಅಸ್ತ್ರಗಳು ಫೇಲ್ ಆಯಿತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನೀವು ಬಹುಶಃ ಗಮನಿಸಿರ್ತೀರಿ. ಹೋರಾಟ ಅಂದರೆ ಹಾಗೇನೆ. ಮೊದಲು ಒಬ್ಬ ಹೋರಾಟಗಾರ ಈ ಹೋರಾಟ ತಪ್ಪಾಗಿದೆ ಅಂತ ಅವನು ವಾಯ್ಸ್ ರೈಸ್ ಮಾಡ್ತಾನಲ್ಲ, ಮೊಟ್ಟ ಮೊದಲು ಅವನಿಗೆ ಕಟ್ಟೋ ಪಟ್ಟ ಏನು ಗೊತ್ತಾ? ಹುಚ್ಚ ಇವನು ಅಂತ. ಹುಚ್ಚ ತಲೆ ಕೆಟ್ಟಿದೆ. ಸೆಕೆಂಡ್ ಪಟ್ಟ, ಇವನು ದೇಶ ವಿರೋಧಿ, ಇವನು ರಾಷ್ಟ್ರ ವಿರೋಧಿ, ಇವನು ಹಿಂದುತ್ವದ ವಿರೋಧಿ, ಇವನು ಪಾಕಿಸ್ತಾನದವನು, ಇವನು ಬೇರೆ ಕಡೆಯಿಂದ ಫಂಡ್ ತೊಗೊಂಡಿದ್ದಾನೆ. ಎರಡನೇದು. ಮೂರನೇದು ಚಾರಿತ್ರಹರಣ ಮಾಡ್ತಾರೆ ನಿಮಗೆ. ನೀನು ಸರಿ ಇಲ್ಲ, ಇವನ ಕ್ಯಾರೆಕ್ಟರ್ ಗೊತ್ತಾ, ಇವನು ಎಲ್ಲಿದ್ದ ಗೊತ್ತಾ, ಇವನು ಯಾರ ಜೊತೇಲಿದ್ದ ಗೊತ್ತಾ. ಅಂದರೆ ಅಷ್ಟು ಹಂತಗಳಲ್ಲಿ ಆ ಹೋರಾಟಗಾರ ಕುಗ್ಗು ಬಿಡಲಿ, ಕುಸಿದು ಬಿಡಲಿ, ಇಲ್ಲ ಬಿದ್ದು ಹೋಗಿಬಿಡಲಿ ಅವನು. ನಾಲ್ಕನೇ ಸ್ಟೇಜ್ ಇದೆಯಲ್ಲ, ಈ 3 ಹಂತ, ಅವಮಾನ, ವಧೆ, ಅವನನ್ನು ಹೀಯಾಳಿಸೋದು, ಹೀಗಳಿಯೋದು, ಅವನ ಕ್ಯಾರೆಕ್ಟರ್ನ ಹಾಳು ಮಾಡೋದು, ಹೋರಾಟದ ಚಾರಿತ್ರವನ್ನು ಕೆಡಿಸೋದು. ಇಲ್ಲೆಲ್ಲ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲೆಲ್ಲ ಪಾಕಿಸ್ತಾನದವ್ರು ಇದ್ದಾರೆ, ಇಲ್ಲೆಲ್ಲ ಬೇರೆ ಬೇರೆ ಸಮುದಾಯದವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ರಾಜ್ಯದ ಪಿತೂರಿ ಇದೆ, ಇಲ್ಲೆಲ್ಲ ಇವರು ಒಳಗಡೆನೂ ಮಾರಕಾಸ್ತ್ರ ಇಟ್ಕೊಂಡ್ಬಿಟ್ಟಿದ್ರು, ಕಲ್ಲುಗಳ ಮೂಟೆ ತಂದುಬಿಟ್ಟಿದ್ರು. ಇದೆಲ್ಲ ಇದೆಯಲ್ಲ, ಇದೆಲ್ಲವನ್ನು ದಾಟಿಕೊಳ್ಬೇಕದು. ಆಗೇನಾಗುತ್ತೆ ಗೊತ್ತಾ? ನಿಜವಾದ ಗೆಲುವಡಗಿರುತ್ತೆ. ಅದು 4th ಸ್ಟೇಜ್, ಅದು 4ನೇ ಹಂತ. ಬಹುಶಃ CJP ಒಂದು ಪರ್ಟಿಕ್ಯುಲರ್ ಇಶ್ಯೂ ಅಂತ ಬಂದಾಗ ಆ 3 ಹಂತಗಳನ್ನು ದಾಟಿಕೊಂಡು ಇವತ್ತಿಗೆ ಗೆಲುವನ್ನು ಕಂಡಿದೆ. ಆ ಗೆಲುವಿನ ಸೆಲೆಬ್ರೇಷನ್ನಲ್ಲಿ ಈ ಜೆನ್ಸಿ ಇವರು ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇವತ್ತಿಗೆ ಅಭಿಜಿತ್ ದೀಪ್ಗೆ ಈ ಸುದ್ದಿ ಬರ್ತಾ ಇದ್ದಂತೆಯೇ ಅಭಿಜಿತ್ ದೀಪ್ಗೆ ನೆಲಕ್ಕೆ 3 ಬಾರಿ ಕೈಯನ್ನು ಬಡಿದು ಇದನ್ನು ಸೆಲೆಬ್ರೇಟ್ ಮಾಡಿದ್ರು. ವಿ ಡಿಡ್ ಇಟ್ ಅಂತ ಹೇಳಿ, ಎಸ್ ನಾವು ಇದನ್ನು ಸಾಧಿಸಿದ್ವಿ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಜೋರಾಗಿ ಇಲ್ಲಿ ಮಾತಾಡ್ರು. धर्मेंद्र प्रधान ने रिजाइन कर दिया है। We have bloody done it. क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। हम कहना चाहते, झुकती है दुनिया, झुकाने वाला चाहिए। रुक जाओ। कंफर्म है, इससे आया कंफर्म है। धर्मेंद्र प्रधान ने रिजाइन कर दिया है। ಇದೀಗ ನಮ್ಮೊಂದಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ BL ಶಂಕರ್ ಅವರಿದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನ. ಶಂಕರ್ ಸರ್ ನಮಸ್ಕಾರ.
ಸಂಪರ್ಕ ಸಾಧ್ಯವಾಗ್ತಿಲ್ಲ. ನಾನು ಮತ್ತೆ ಪ್ರಯತ್ನ ಪಡ್ತೀನಿ ನಾನು. ಅಂದರೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹೊಸ ರೂಪ. ನಾವು ನೇಪಾಳದಲ್ಲಿ ಹಾಗಾಯ್ತಂತೆ, ಬಾಂಗ್ಲಾದಲ್ಲಿ ಹೀಗಾಯ್ತಂತೆ ಅಂತ ಮಾತನಾಡಿದ್ದು ಬೇರೆ. ಅದರ ಪ್ರತ್ಯಕ್ಷವಾಗಿ ಒಂದು ರೀತಿ ಪ್ರಾತ್ಯಕ್ಷಿಕೆ ರೂಪದಲ್ಲಿ ನೋಡಿಬಿಟ್ವಿ ಇದನ್ನು ನಾವು. ಸೊ ಈ ಜೆನ್ಝಿ ಕೊಟ್ಟಂಥ ಒಂದು ಪ್ರಾತ್ಯಕ್ಷಿಕೆ ಇತ್ತಲ್ಲ, ಇದು ಹುಡುಗಾಟದ ವಿಚಾರ ಆಗಿರಲಿಲ್ಲ. ಯಾಕಂದರೆ ಈ ಜೆನ್ಝಿ ವಿಚಾರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಏನೂ ನಂಬ್ಕೊಳ್ಳಿಲ್ಲ ರೀ ಅವರು. ಯಾರೂ ನಂಬಲಿಲ್ಲ, ಏನೂ ನಂಬಲಿಲ್ಲ. ನಾವು ಹೇಳ್ತೀವಲ್ವಾ, ಈ 1981ರಿಂದ 96 ಹುಟ್ಟಿರೋರು ಮಿಲೆನಿಯಲ್ಸ್, ಅಂದರೆ ಸಹಸ್ರಮಾನದ ಜನ್ರೇಷನ್ ಅಂತ ಕರೀತಾರದು. ಜೆನ್ಝಿ ಅಂದರೆ ಯಾರಪ್ಪ ಅಂದರೆ, ಈ 1997ನಿಂದ 2012 ಮಧ್ಯದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೋ ಅವ್ರನ್ನ ನಾವು